Hello students, ಎಲ್ಲರಿಗೂ ನಮಸ್ಕಾರ. So this is the fifth day, ಐದನೇ ದಿನ biological classification. Yes. So if you have any doubts or the problem regarding the last four session, last class ಅಲ್ಲಿ ಏನಾದ್ರು ಡೌಟ್ ಇಟ್ಟಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಡೌಟ್ ಕ್ಲಿಯರಿಫೈ ಮಾಡ್ಬೋದು. ಕ್ಲಿಯರ್. ಸೊ ಈ ಲಾಸ್ಟ್ ಎರಡು ಕ್ಲಾಸಲ್ಲಿ ಏನಾಯ್ತು ನೋಡ್ಕೊಂಬೋದು. ಕ್ಲಿಯರ್. ಸೊ ಫಸ್ಟ್ ನಾವು ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕಲಿತು ಕೆರೋಲಸ್ ಲೀನಿಯಸ್ ಅವ್ರು ಪ್ರಪೋಸ್ ಮಾಡಿದ್ದು. ಆಮೇಲೆ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಪ್ರಪೋಸ್ ಮಾಡಿದ RH ವಿಟೇಕರ್ ನಾವು ಕಂಪ್ಲೀಟ್ ಬಾಕ್ಸ್ ಒಂದು ನೋಡಿಬಿಟ್ಟು ಆಮೇಲೆ ಅದ್ರ ಬಗ್ಗೆ ಕ್ರೈಟೀರಿಯಾ ನೋಟ್ಸ್ ಕವರ್ ಮಾಡಿದ್ದು. ದೆನ್ ಆಫ್ಟರ್ ಒನ್ ಬೈ ಒನ್ ಕಿಂಗ್ಡಮ್ಗೆ ಆಗುವಂಟು ಕವರ್. ಈ ಮೊದಲನೇ ಕಿಂಗ್ಡಮ್ ಮೊನೆರಾ. ಎಸ್. ಸೊ ಕಿಂಗ್ಡಮ್ ಮೊನೆರಾ ಮೀನ್ಸ್ ದೀಸ್ ಆರ್ ದ ಯುನಿಸೆಲ್ಯುಲರ್ prokaryotic organism. Yes, in that one almost all the bacteria will come. ಎಲ್ಲ ಬ್ಯಾಕ್ಟೀರಿಯಾ ಈ ಕಿಂಗ್ಡಮ್ನಲ್ಲೇ ಬರುತ್ತೆ. ಸೊ ಇಫ್ ಯು ಟೇಕ್ ದ ಪಿಂಚ್ ಆಫ್ ಸಾಯಿಲ್ ಅದರಲ್ಲಿ ಥೌಸಂಡ್ಸ್ ಆಫ್ ಬ್ಯಾಕ್ಟೀರಿಯಾ ನೋಡ್ಬೋದು. ಸೊ ಬೇಸ್ಡ್ ಆನ್ ದ ಶೇಪ್ ಆಫ್ ಬ್ಯಾಕ್ಟೀರಿಯಾ ದ ಬ್ಯಾಕ್ಟೀರಿಯಾಸ್ ಆರ್ ಕ್ಲಾಸಿಫೈಡ್ ಬ್ರಾಡ್ಲಿ ಫೋರ್ ಕ್ಲಾಸಸ್. ಸಪೋಸ್ ಸ್ಪೆರಿಕಲ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಕೋಕಸ್ ಅಂತ ಹೇಳ್ತಾರೆ. ರಾಡ್ ಶೇಪ್ ಇತ್ತು ಅಂತ ಹೇಳಿದ್ರೆ ಏನಂತಾರೆ ಅದಕ್ಕೆ? ಸೊ ಇಟ್ ಈಸ್ ಅ ಬ್ಯಾಸಿಲಸ್ ಒನ್. If it is a comma shape, it is a Vibrium, and if it is a spirally coiled, it is a spiral. Yes. So this is a compulsory 3 marks question. Next, nutrition purpose. So nutrition means how they will get the food or the energy. So if they prepare their own food, then it is a autotrophic. If they depend on other organisms for the food purpose, then it is a heterotrophic. Autotrophic ಅಲ್ಲಿ ಮತ್ತೆ ಎರಡು ಬರ್ತದೆ. Photosynthetic autotrophic ಆಗ್ಬೋದು, chemosynthetic autotrophic ಆಗ್ಬೋದು. So this is the nutrition. Now in bacteria only, in Monera only, first group is the Archaebacteria. So this one we covered, and Eubacteria is the second. Clear? So Archaebacteria means these are the very primitive. They live in very harsh condition like hot springs, desert, even salty area. Yellow means specifically moor area. Salty area, hot springs ಇರ್ಬೋದು ಅಥವಾ ಮಾರ್ಷಿ ಏರಿಯಾ ಇರ್ಬೋದು. ಬೇಸ್ಡ್ ಆನ್ ದಿಸ್ ಒನ್ ದ ಬ್ಯಾಕ್ಟೀರಿಯಾ ಆರ್ಚಿಬ್ಯಾಕ್ಟೀರಿಯಾಸ್ ಆರ್ ದ ಹ್ಯಾಲೋಫೈಲ್ಸ್. ಇವು ಸಾಲ್ಟಿ ಏರಿಯಾದಲ್ಲಿ ಇರುತ್ತೆ. ಥರ್ಮೋ ಎಸಿಡೋಫೈಲ್ಸ್, ದೇ ಆರ್ ಲಿವಿಂಗ್ ಇನ್ ದ ಹಾಟ್ ಸ್ಪ್ರಿಂಗ್ಸ್ ವೇರ್ ದ ಟೆಂಪರೇಚರ್ ಇಸ್ ಆಲ್ಸೋ ಹೈಯೆಸ್ಟ್ ಅಂಡ್ pH ಇಸ್ ಆಲ್ಮೋಸ್ಟ್ 2 or 3 acidic ಇರುತ್ತೆ. ಮೆಥನೋಜನ್ಸ್ ಮೀನ್ಸ್ ದೇ ಆರ್ ಲಿವಿಂಗ್ ಇನ್ ದ ಮಾರ್ಷಿ ಏರಿಯಾ or also seen in the gut of ruminant. ಮೆಲಕ್ ಪ್ರಾಣಿ ಜೀರ್ಣಾಂಗದಲ್ಲಿ ಇವು ಮೆಥನೋಜನ್ಸ್ ಕಾಣಿಸ್ತದೆ. ಸೊ ಮೆಥನೋಜನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಮೀಥೇನ್ ಗ್ಯಾಸ್ ಫ್ರಮ್ ದಟ್ ಡಂಗ್. ಎಸ್. ಸೊ ದಿಸ್ ಇಸ್ ಆಲ್ಸೋ 3 marks ಕ್ವಶನ್. ನಿಮಗೆ ಎಕ್ಸಾಮ್ದಲ್ಲಿ ಮಾರ್ಕ್ಸ್ ತಗೊಳ್ತಿದ್ರೆ ಶೇಪ್ ಆಫ್ ಬ್ಯಾಕ್ಟೀರಿಯಾದಿಂದ 3 marks ಕ್ವಶನ್ ಬರ್ಬೋದು. ಆರ್ಚಿಬ್ಯಾಕ್ಟೀರಿಯಾ 3 marks ಬರ್ಬೋದು. ಕ್ಲಿಯರ್? ಟರ್ಮಿನಾಲಜಿ. ನೆಕ್ಸ್ಟ್ ಒನ್ ಯುಬ್ಯಾಕ್ಟೀರಿಯಾ ನಾವು ಕವರ್ ಮಾಡಿದ್ದು, ಅದರಲ್ಲಿ 3 ಕವರ್ ಮಾಡಿದ್ವಿ. ಯುಬ್ಯಾಕ್ಟೀರಿಯಾದಲ್ಲಿ ಸೈನೋಬ್ಯಾಕ್ಟೀರಿಯಾ ಒಂದು, ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಒಂದು, ಹಿಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಲಾಸ್ಟ್ ಕ್ಲಾಸ್ ಅಲ್ಲಿ. ಯುಬ್ಯಾಕ್ಟೀರಿಯಾ ಮೀನ್ಸ್ ದೀಸ್ ಆರ್ ದ ಟ್ರೂ ಬ್ಯಾಕ್ಟೀರಿಯಾ. ಸೊ they have the rigid cell wall. If they motile, they have the flagella. Based on nutrition, again eubacteria classified into 3 types. First one is the cyanobacteria. ಅದಕ್ಕೆ ಮತ್ತೆ ನಾವು ಬ್ಲೂ ಗ್ರೀನ್ algae ಅಂತ ಕರಿತೀವಿ. So cyanobacteria means they are either unicellular ಅಥವಾ colony form ಇರ್ಬೋದು ಅಥವಾ filamentous form ಇರ್ಬೋದು. ಸೊ colonial form ಅಥವಾ filamentous form ದಲ್ಲಿ ಕೆಲವೊಂದು ಜಿಲಾಟಿನಸ್ ಕವರಿಂಗ್ ಇರುತ್ತೆ, ಮ್ಯೂಸಿಲೇಜಿಯಸ್ ಕವರಿಂಗ್. ಸೊ ಲಾಸ್ಟ್ ಕ್ಲಾಸಲ್ಲಿ ಫಿಗರ್ ತೆಗೆದು ನಾಸ್ಟಾಕ್ ಫಿಗರ್ ತೆಗೆದು ಅಲ್ಲಿ ಕೆಲವೊಂದು. ಸೊ some cyanobacteria have the capacity to fix the atmospheric nitrogen into the soil. ವಾತಾವರಣದಲ್ಲಿದ್ದ ನೈಟ್ರೋಜನ್ನು ಭೂಮಿಯಲ್ಲಿ ಫಿಕ್ಸ್ ಮಾಡೋ ಕೆಲಸ ಕೆಲವೊಂದು ಸೈನೋಬ್ಯಾಕ್ಟೀರಿಯಾ. ಫಾರ್ ಎಕ್ಸಾಂಪಲ್ ನಾಸ್ಟಾಕ್. ಆ ಸೈನೋಬ್ಯಾಕ್ಟೀರಿಯಾದಲ್ಲಿ ಕೆಲವೊಂದು ಸ್ಪೆಷಲ್ ಸೆಲ್ ಇರುತ್ತೆ, ದಟ್ ಇಸ್ ಕಾಲ್ಡ್ ದ ಹೆಟ್ರೋಸೈಟ್ಸ್. ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ದ ಸೈನೋಬ್ಯಾಕ್ಟೀರಿಯಾ or blue green algae. Suppose if the bacteria will produce means trap the energy from the chemical reaction. ಈ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ನಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಆ ರಿಲೀಸ್ ಎನರ್ಜಿ ಟ್ರ್ಯಾಪ್ ಮಾಡಿ ATP ಸಿಂಥಸಿಸ್ ಮಾಡಿದ್ರೆ ಅಂಥವಕ್ಕೆಲ್ಲ ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತ. ಈ ATP ಲಾಂಗ್ ಫಾರ್ಮ್ ನಿನ್ನೆ ಹೇಳಿದ್ದೆ. ATP ಮೀನ್ಸ್ ಅಡಿನೋಸಿನ್ ಟ್ರೈಫಾಸ್ಫೇಟ್. ಕ್ಲಿಯರ್? ಇವು ಕೆಮಿಕಲ್ ರಿಯಾಕ್ಷನ್ ಇಂದ
ಉದ್ಭವ ಮೀನ್ಸ್ ರಿಲೀಸ್ಡ್ ಎನರ್ಜಿ ಟ್ರ್ಯಾಪ್ ಮಾಡಿ ATP ತಯಾರು ಮಾಡುತ್ತೆ. ಸೊ ದೀಸ್ ಆರ್ ದ ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಕ್ಲಿಯರ್. ನೆಕ್ಸ್ಟ್ ಒನ್ ಇಸ್ ಹಿಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಮೀನ್ಸ್ ದೀಸ್ ಆರ್ ದ ಮೋಸ್ಟ್ ಅಬಂಡೆಂಟ್. ಎಲ್ಲ ಕಡೆ ಹಿಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಕಾಣಿಸುತ್ತೆ. ಸೊ ದೇ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ ಆರ್ ದ ಡಿಕೇಯಿಂಗ್ ಮಟೀರಿಯಲ್ ಫಾರ್ ದೇರ್ ಫುಡ್ ಪರ್ಪಸ್. ಕ್ಲಿಯರ್. ಮೋಸ್ಟ್ಲಿ ಹಿಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಪ್ಯಾರಾಸೈಟಿಕ್ ಇರ್ಬೋದು, ಅವು ಪ್ಯಾಥೋಜನ್ ಇರ್ಬೋದು. ಈ ಪ್ಯಾರಾಸೈಟಿಕ್ ಮತ್ತು ಪ್ಯಾಥೋಜನ್ ಡಿಫರೆನ್ಸ್ ಅಂತ ಇದೆ. ಪ್ಯಾರಾಸೈಟ್ ಮೀನ್ಸ್ ಪರಾವಲಂಬಿ, ಬೇರೆ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡೆಂಟ್ ಇರೋದು. ಅದು ಆಹಾರ ಸಲುವಾಗಿರ್ಬೋದು, ಮನೆ ಸಲುವಾಗಿರ್ಬೋದು, ಅಥವಾ ರೀಪ್ರೊಡಕ್ಷನ್ ಮಾಡಿ ಬೇರೆ ಒಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡೆಂಟ್. ದಟ್ ಈಸ್ ಅ ಪ್ಯಾರಾಸೈಟಿಕ್, ಪರಾವಲಂಬಿ. ಕ್ಲಿಯರ್. ಪ್ಯಾಥೋಜನ್ ಮೀನ್ಸ್ ಡಿಸೀಸ್ ಕಾಸಿಂಗ್, ರೋಗಾಣುಗಳು ಅಂತೆಲ್ಲ. ಸೊ ಪ್ಯಾರಾಸೈಟಿಕ್ ಕೆಲವೊಂದು ರೋಗಾಣುಗಳಾಗಿರ್ತದೆ. ಕ್ಲಿಯರ್. ಸೊ ಅಲ್ಲಿಂದ ಕೆಲವೊಂದು ರೋಗ ಉತ್ಪತ್ತಿ ಆಗ್ತದೆ. ಸೊ ದೀಸ್ ಆರ್ ದ ಟ್ರೂ ಬ್ಯಾಕ್ಟೀರಿಯಾ ಆರ್ ಯು ಬ್ಯಾಕ್ಟೀರಿಯಾ ವಿ ಕವರ್ಡ್ ಯೆಸ್ಟರ್ಡೇ. ಈಗ ಅದರದೇ ಕೆಲವೊಂದು ಟಾಪಿಕ್ ಮತ್ತೆ ಎಕ್ಸ್ಟೆಂಡ್ ಮಾಡೋದು. ಕ್ಲಿಯರ್. ನೆಕ್ಸ್ಟ್ ಒನ್, ದ ಇಂಪ್ಯಾಕ್ಟ್ ಆಫ್ ಹಿಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಆನ್ ಹ್ಯೂಮನ್ ಲೈಫ್. ಇದೇನು ಹಿಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಇದಲ್ಲ, ಸೊ ಇದು ಮಾನವ ಜೀವನದಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ, ಹೌ ದೇ ಆರ್ ಗೋಯಿಂಗ್ ಟು ಹೆಲ್ಪ್. ಸೊ ದಿಸ್ ಹಿಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಸಮ್ ಟೈಮ್ ಯೂಸ್ ಟು ಮೇಕ್ ದ ಕರ್ಡ್. ಮೊಸರು ತಯಾರು ಮಾಡಲಿಕ್ಕೆ ಕೆಲವೊಂದು ನಾವು ಇನಾಕ್ಯುಲಮ್ ಹಾಕ್ತೇವೆ, ಹೆಪ್ ಹಾಕ್ತೇವಲ್ಲ. ಸೊ ಅದರಲ್ಲಿ ಬ್ಯಾಕ್ಟೀರಿಯಾ ಇದ್ದ ಕಾರಣ ಕರ್ಡ್ ಆಗುತ್ತೆ, ಮೊಸರು ಆಗುತ್ತೆ. ಈ ಮೊಸರು ಮಾಡೋ ಪ್ರೊಸೀಜರ್ ನಿಮ್ಗೆ ಗೊತ್ತಿರೋದು. ಸೊ ಹಾಲನ್ನು ಕುದಿಸ್ತಾರೆ, ಅದಕ್ಕೆ ತಂಪು ಮಾಡ್ತಾರೆ, ತಂಪಾದ ನಂತರ ಅದರಲ್ಲಿ ಸ್ವಲ್ಪ ಮೊಸರು ಹಾಕ್ತಾರೆ. ಸೊ ಅದೇ ಮೊಸರು ಹಾಕಿರ್ತಾರಲ್ಲ, ದ್ಯಾಟ್ ಇಸ್ ಇನಾಕ್ಯುಲಮ್. ಅದರಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾ ಇದೆ. ಆ ಬ್ಯಾಕ್ಟೀರಿಯಾ ರೀಪ್ರೊಡಕ್ಷನ್ ಮಾಡಿ ತನ್ನ ನಂಬರ್ ಹೆಚ್ಚು ಮಾಡಿ ಆ ಹಾಲಲ್ಲಿರುವ ಮೀನ್ಸ್ ಕೆಮಿಕಲ್ ರಿಯಾಕ್ಷನ್ ಮಾಡಿ ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡ್ತಾರೆ. ಕ್ಲಿಯರ್. ದಟ್ ಈಸ್ ಅ ಕರ್ಡಿಂಗ್. ನೆಕ್ಸ್ಟ್ ಒನ್, ಯೂಸ್ ಟು ಪ್ರೊಡ್ಯೂಸ್ ದ ಆಂಟಿಬಯೋಟಿಕ್ಸ್. ಈ ಆಂಟಿಬಯೋಟಿಕ್ಸ್ ಅಂದ್ರೆ ಏನು? ಸಪೋಸ್ ಇಫ್ ಯು ವಿಸಿಟ್ ಎನಿ ಮೆಡಿಕಲ್ ಶಾಪ್, ಮೀನ್ಸ್ ಮೆಡಿಸಿನ್ ತಗೊಳಕ್ ಹೋದ್ರಲ್ಲ, ಯೂಶುವಲಿ ಆಂಟಿಬಯೋಟಿಕ್ಸ್ ಅನ್ನು ಡಾಕ್ಟರ್ನು ಪ್ರಿಫರ್ ಮಾಡ್ತಾರೆ. ನಿಮ್ಗೆ ಜ್ವರ ಬರಲಿ, ನೆಗಡಿ ಬರಲಿ, ಅಥವಾ ಯಾವುದೇ ರೋಗ ಬರಲಿ, ಸೊ ನಿಮ್ಮ ಬಾಡಿಯಲ್ಲಿದ್ದ ರೋಗಾಣುಗಳನ್ನು ಕೊಲ್ಲಿಕ್ಕೆ ಆಂಟಿಬಯೋಟಿಕ್ಸ್ ನಾವು ತಗೊಳ್ಳೇಬೇಕು. ಕ್ಲಿಯರ್. ಸೊ ಆಂಟಿಬಯೋಟಿಕ್ ಮೀನ್ಸ್ ದ substance which is anti means opposite, biotic means living organism. Clear. So ಆ ಆಂಟಿಬಯೋಟಿಕ್ ತಿಂದ ನಂತರ ಅವು ನಮ್ಮ ಬಾಡಿ ಒಳಗೆ ಇದ್ದಿದ್ದೆಲ್ಲ ಪ್ಯಾಥೋಜನ್ಗೆ ಕೊಲ್ತವೆ. ಕ್ಲಿಯರ್. ಸೊ ದೀಸ್ ಆರ್ ದ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ಆಲ್ಸೋ ಪ್ರೊಡ್ಯೂಸ್ ಫ್ರಮ್ ದ some bacteria. So some heterotrophic bacteria used to fix the nitrogen from the legumes. ಈಗ ವಾತಾವರಣದಲ್ಲಿ ನೈಟ್ರೋಜನ್ ಇವು ಫಿಕ್ಸ್ ಮಾಡುತ್ತೆ, ಸೈನೋಬ್ಯಾಕ್ಟೀರಿಯಾ ಫಿಕ್ಸ್ ಮಾಡುತ್ತೆ. ಕೆಲವೊಂದು ಹಿಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಲೆಗ್ಯೂಮ್ಸ್ ಅಂದರೆ ನೀವು ಶೇಂಗಾ, ಅವರೆ, ಕಡಲೆ, ತೊಗರಿ ಇವೇನಿದೆ ಅಲ್ಲ, ದ್ವಿದಳ ಧಾನ್ಯಗಳು, ಅವೆಲ್ಲ ಒಂದು ಫ್ಯಾಮಿಲಿಯಲ್ಲಿ ಬರುತ್ತೆ. ದ್ಯಾಟ್ ಈಸ್ ಕಾಲ್ಡ್ ದ ಲೆಗ್ಯುಮಿನೇಸಿ. ಎಸ್. ಸೊ ರೈತ ತನ್ನ ಹೊಲದಲ್ಲಿ ಒಂದು ವರ್ಷ ಮೊನೋಕಾಟ್ ಗಿಡ, ಏಕದಳ ಬೆಳೆಸ್ತಾನೆ, ಅದೇ ಆಲ್ಟರ್ನೇಟ್ ಆಗಿ ಮತ್ತೆ ದ್ವಿದಳ ಬೆಳೆಸ್ತಾನೆ. ಸೊ ಫಾರ್ ಎಕ್ಸಾಂಪಲ್ ಏನಂటే ಶುಗರ್ ಕೇನ್, ಶೇಂಗಾ, ಅಥವಾ ಹಿಂಗೆ ಅಲ್ಟರ್ನೇಟಿವ್. ಲೆಗ್ಯೂಮ್ಸ್ ಮೀನ್ಸ್ ಇದೊಂಥರ ಗಿಡ. ಕ್ಲಿಯರ್. ಅವುದಲ್ಲಿ ಫಾರ್ ಎಕ್ಸಾಂಪಲ್ ಶೇಂಗಾ ಇರ್ಬೋದು, ಅವರೇ ಇರ್ಬೋದು, ಉದ್ದು ಇರ್ಬೋದು, ತೊಗರಿ ಬೆಳೆ ಇರ್ಬೋದು. ಇದೆಲ್ಲ ಬೇರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಇರುತ್ತೆ, ಅವು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ದಟ್ ಇಸ್ ಸಿಂಬಯಾಟಿಕ್ ರಿಲೇಷನ್. ಸೊ 3 ಎಕ್ಸಾಂಪಲ್: ಮೊಸರು ತಯಾರು ಮಾಡಲಿಕ್ಕೆ, ಆಂಟಿಬಯೋಟಿಕ್ ತಯಾರು ಮಾಡಲಿಕ್ಕೆ, ನೈಟ್ರೋಜನ್ ಫಿಕ್ಸ್ ಮಾಡಲಿಕ್ಕೆ ಇವು ಬ್ಯಾಕ್ಟೀರಿಯಾ ಬೇಕೇ ಬೇಕು. ಲಾಸ್ಟ್ ಒನ್, ಸಮ್ ಆರ್ ಪ್ಯಾಥೋಜೆನಿಕ್. ಪ್ಯಾಥೋಜೆನಿಕ್ ಅಂತ ಹೇಳಿದ್ರೆ ರೋಗ ಉತ್ಪತ್ತಿ ಮಾಡೋ ಕೆಪಾಸಿಟಿ ಈ ಬ್ಯಾಕ್ಟೀರಿಯಾ ಇರುತ್ತೆ ಅಂಡ್ ಕಾಸ್ ಸಮ್ ಡಿಸೀಸಸ್ ಲೈಕ್ ಟೈಫಾಯ್ಡ್. ನಾರ್ಮಲಿ ಮಳೆಗಾಲದ ನಂತರ, ಆಫ್ಟರ್ ರೈನಿ ಸೀಸನ್, ಯೂಶಲಿ ಟೈಫಾಯ್ಡ್ ಫ್ರೀಕ್ವೆನ್ಸಿ ಹೆಚ್ಚಾಗುತ್ತೆ. ಕ್ಲಿಯರ್. ಕಾಲೆರಾ ಆಲ್ಸೋ ಸೀನ್ ಆಫ್ಟರ್ ರೈನಿ ಸೀಸನ್. ಈ ಟೈಫಾಯ್ಡು, ಕಾಲೆರಾ, ದೀಸ್ ಆರ್ ಆಲ್ ವಾಟರ್ ಬೋರ್ನ್ ಅಂಡ್ ಫುಡ್ ಬಾರ್ನ್ ಡಿಸೀಸ್. ಸೊ ನೀರಿನ ಮುಖಾಂತರ ಬರ್ಬೋದು ಅಥವಾ ಆಹಾರದ ಮುಖಾಂತರ ಬರ್ಬೋದು. ಎರಡರಲ್ಲೂ ಜ್ವರ ಬರುತ್ತೆ, ಇದರಲ್ಲಿ ಸ್ವಲ್ಪ ಲೂಸ್ ಮೋಷನ್ ಆಗುತ್ತೆ, ಇದರಲ್ಲಿ ಸ್ವಲ್ಪ ಎನಿಮಿಕ್ ಕಂಡೀಷನ್ ಆಗುತ್ತೆ. ಸೊ ಇವೆರಡು ರೋಗಾಣುದಿಂದಲೇ ಬರುತ್ತೆ. ಸಾಲ್ಮೋನೆಲ್ಲಾ ಟೈಫಿ, ವಿಬ್ರಿಯೋ, ಕೊಲೆರಾ, ಇವು ಪ್ಯಾಥೋಜನ್. ಇವು ಬ್ಯಾಕ್ಟೀರಿಯಾ ನಿಮ್ಮ ಬಾಡಿಯಲ್ಲಿ ಹೋಗ್ತಂತಿದ್ರೆ ಇವೆರಡು ರೋಗ. ಟೆಟನಸ್. ಕ್ಲಿಯರ್. ಸೊ ಇದೊಂದು ರೋಗ. ಕ್ಲಿಯರ್. ಕ್ಲೋಸ್ಟ್ರಿಡಿಯಂ ಟೆಟನಿ ಅಂತೇಳಿ ಈ ಬ್ಯಾಕ್ಟೀರಿಯಾ ಬಾಡಿಯಲ್ಲಿ ಹೋದ್ಕೊಳ್ಳಿ ಅವಾಗಲೂ ಒಂದು ರೋಗ ಬರ್ಬೋದು. ಸಿಟ್ರಸ್ ಕ್ಯಾಂಕರ್, ಇದು ಒಂದು ರೋಗ, ಗಿಡದಲ್ಲಿ ಬರುತ್ತೆ. ಸಿಟ್ರಸ್ ಅಂದರೆ ನಿಂಬೆ ಜಾತಿ ಗಿಡಗಳು. ಕ್ಲಿಯರ್. ಅದರಲ್ಲೂ ಹೋಗ್ಬೋದು. ಸೊ
ಇವು 4 ರೋಗ ಕೊಟ್ಟಿದ್ದಾರೆ, ಇನ್ನೂ ಬಹಳಷ್ಟು ರೋಗಗಳು. ಸೊ ದೇರ್ ಆರ್ ಲಾಟ್ ಆಫ್ ಡಿಸಾರ್ಡರ್ಸ್ or the diseases caused by the bacteria. Only 4 names are given. So ultimately, only 4 headings you have to remember. Try it on. The impact of heterotrophic bacteria means they are used in the production of curd, ಮೊಸರು ತಯಾರು ಮಾಡಲಿಕ್ಕೆ. ಎರಡನೇದು they used in the production of antibiotics, ಔಷಧಿ ತಯಾರು ಮಾಡಲಿಕ್ಕೆ. They used to fix the atmospheric nitrogen in legume roots. Clear? Fourth one, some heterotrophic bacteria are responsible for the causing some diseases such as the typhoid, cholera, tetanus and citrus canker. Yes, very naked. This is how the bacteria produce the impact on the human life. ಮಾನವ ಜೀವನದಲ್ಲಿ ಹೇಗೆ ಪ್ರಭಾವ ಬೀರುತ್ತೆ. ನೆಕ್ಸ್ಟ್ ಒನ್ ರೀಪ್ರೊಡಕ್ಷನ್. ಸೊ ಅದೇ ಪ್ಯಾರಾಗ್ರಾಫ್ನಲ್ಲಿ ಒಂದು 3-4 ಲೈನ್ ಎಕ್ಸ್ಪ್ಲೇನ್ ಮಾಡಿದ್ವಿ. ರೀಪ್ರೊಡಕ್ಷನ್ ಮೀನ್ಸ್ ಇವು ಆರ್ಚಿ ಬ್ಯಾಕ್ಟೀರಿಯಾ ಆಗಲಿ ಅಥವಾ ಯು ಬ್ಯಾಕ್ಟೀರಿಯಲ್ಲಿ ಸಂತಾನೋತ್ಪತ್ತಿ ಮಾಡೋದು ಹೇಗೆ? ರೀಪ್ರೊಡಕ್ಷನ್ ಮೇನ್ಲಿ ಬೈ ಫಿಷನ್. ಫಿಷನ್ ಮೀನ್ಸ್ one figure is also given in the textbook, that is this is a bacteria. Clear? ಇದರಲ್ಲಿ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಎಸ್. ಸೊ ಬೈನರಿ ಫಿಷನ್ ಮೀನ್ಸ್ ಬರ್ತಾ ಬರ್ತಾ ಈ ಜೆನೆಟಿಕ್ ಮಟೀರಿಯಲ್ ಡಿವೈಡ್ ಆಗಿ ಎರಡಾಗುತ್ತೆ. ಇಲ್ಲೂ ಫಿಷನ್ ಆಗಿ ಇವು ಕನ್ಸ್ಟ್ರಕ್ಷನ್, ಇದು ಬರ್ತಾ ಬರ್ತಾ ಕನ್ಸ್ಟ್ರಕ್ಷನ್ ಆಗಿ ಒಂದು ಇದ್ದಿತ್ತು ಎರಡಾಗುತ್ತೆ. ದಿಸ್ ಇಸ್ ಒನ್ ಆ್ಯಂಡ್ ದಿಸ್ ಇಸ್ ಅನದರ್. ಇದರಲ್ಲೂ ಜೆನೆಟಿಕ್ ಮಟೀರಿಯಲ್ ಇದೆ, ಇದರಲ್ಲೂ ಜೆನೆಟಿಕ್ ಮಟೀರಿಯಲ್. ಗ್ರ್ಯಾಜುಯಲಿ ದೇ ವಿಲ್ ಸಪ್ರೇಟ್, ಇದೊಂದು ಬ್ಯಾಕ್ಟೀರಿಯಾ ಇದೊಂದು ಬ್ಯಾಕ್ಟೀರಿಯಾ. ಸೊ ದಿಸ್ ಇಸ್ ಕಾಲ್ಡ್ ದ ಫಿಷನ್. ಫಿಷನ್ ಅಂತಿದ್ರೆ ಒಂದು ಇದ್ದಿದ್ದು ಎರಡಾಗುತ್ತೆ. ಕ್ಲಿಯರ್? ಸೊ ಇದು ಬೈನರಿ ಫಿಷನ್ ಇರ್ಬೋದು, ಕೆಲವೊಂದು ಸಲ ಮಲ್ಟಿಪಲ್ ಫಿಷನ್ ಇರ್ಬೋದು. ಫಿಷನ್ ಮೀನ್ಸ್ ಡಿವಿಷನ್. ಎಸ್. ಸೊ ಮೇನ್ಲಿ ಬೈ ಫಿಷನ್ ಪ್ರೊಡ್ಯೂಸ್ ದ ಸ್ಪೋರ್ಸ್ ಇನ್ ಅನ್ಫೇವರೇಬಲ್ ಕಂಡೀಷನ್. ಈಗ ಅನ್ಫೇವರೇಬಲ್ ಕಂಡೀಷನ್ ಅಂತ ಹೇಳಿದ್ರೆ, ಸೊ ಸಪೋಸ್ ಆ ಬ್ಯಾಕ್ಟೀರಿಯಾ ಇರೋ ವಾತಾವರಣದಲ್ಲಿ ಕಂಡೀಷನ್ ಸರಿ ಇರಲಿಲ್ಲ, ಫೇವರೇಬಲ್ ಅಂಡ್ ಅನ್ಫೇವರೇಬಲ್. ಇಫ್ ಇಟ್ ಈಸ್ ಅನ್ಫೇವರೇಬಲ್ ದೇ ಪ್ರೊಡ್ಯೂಸ್ ಸ್ಪೋರ್ಸ್. ಸ್ಪೋರ್ಸ್ ಅಂತ ಹೇಳಿದ್ರೆ, ಸೊ ದೀಸ್ ಆರ್ ದ ಬ್ಯಾಕ್ಟೀರಿಯಾ. ಸ್ಪೋರ್ಸ್ ಅಂದ್ರೆ ಯೂಶುವಲಿ ಅದರ ಸುತ್ತಲೂ ಒಂದು ಥಿಕ್ ವಾಲ್ ಪ್ರೊಡ್ಯೂಸ್ ಆಗುತ್ತೆ. ಥಿಕ್ ವಾಲ್ ಪ್ರೊಡ್ಯೂಸ್ ಆಗಿ ಈ ಬ್ಯಾಕ್ಟೀರಿಯಾ ಹಾಗೆ ಇರುತ್ತೆ. ಕ್ಲಿಯರ್? ಆಫ್ಟರ್ ವೆನ್ ದ ಫೇವರೇಬಲ್ ಕಂಡೀಷನ್ ಕಮ್, ಸೊ ಇದೆಲ್ಲ ವಾಲ್ ಡಿಸಾಲ್ವ್ ಆಗಿ ಮತ್ತೆ ಆ ಬ್ಯಾಕ್ಟೀರಿಯಾ ಜರ್ಮಿನೇಟ್ ಆಗುತ್ತೆ. ಸೊ ಸ್ಪೋರ್ ಫಾರ್ಮೇಷನ್ ಆಲ್ಸೋ ಸೀನ್ ಇನ್ ದ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಒನ್, ದೇ ಆಲ್ಸೋ ರೀಪ್ರೊಡ್ಯೂಸ್ ಬೈ ಸೆಕ್ಷುವಲ್ ಮೋಡ್. ಈ ಸಣ್ಣ ಆರ್ಗ್ಯಾನಿಸಮ್ದಲ್ಲೂ ಸೆಕ್ಷುವಲ್ ರೀಪ್ರೊಡಕ್ಷನ್ ಇದೆ. ಈಗ ಸೆಕ್ಷುವಲ್ ರೀಪ್ರೊಡಕ್ಷನ್ ಹೇಗಂತ ಹೇಳಿದ್ರೆ, by transferring the DNA from one bacteria to the another bacteria. ಈಗ ಹೇಗಾಗುತ್ತೆ ಅಂತ ಹೇಳಿದ್ರೆ, ಸೊ ಇದೊಂದು ಬ್ಯಾಕ್ಟೀರಿಯಾ, ಈ ಫಿಗರ್ ಕೊಡಲಿಲ್ಲ, ದಿಸ್ ಇಸ್ ಅ ಒನ್ ಬ್ಯಾಕ್ಟೀರಿಯಾ. ಎಸ್, ದಿಸ್ ಇಸ್ ಅನದರ್ ಬ್ಯಾಕ್ಟೀರಿಯಾ. ಈ ಇದರಲ್ಲಿ ಡಿ ಎನ್ ಎ ಟ್ರಾನ್ಸ್ಫರ್ ಅಂತಿದೆ. ಸೊ ದಿಸ್ ಇಸ್ ಡಿ ಎನ್ ಎ ಅಂತಿದೆ. ಇದರಲ್ಲೂ ಡಿ ಎನ್ ಎ ಇದೆ, ಬಟ್ ಲಿಟಲ್ ಬಿಟ್ ಡಿಫ್ರೆಂಟ್. ಸೊ ಯಾವ್ದು ಒಂದು ಆರ್ಗ್ಯಾನಿಸಮ್ ಡಿ ಎನ್ ಎ ಇಲ್ಲಿಂದ ಇಲ್ಲಿ ಹೋಗ್ಬೋದು, ಇಲ್ಲಿಂದ ಇಲ್ಲಿ ಹೋಗ್ಬೋದು. ಫಾರ್ ದಟ್ ಒನ್, ಸೊ ಇಲ್ಲಿ ಇದ್ರ ಮಧ್ಯದಲ್ಲಿ ಒಂದು ಕನೆಕ್ಷನ್ ಟ್ಯೂಬ್ ಆಗುತ್ತೆ. ಈ ಡಿ ಎನ್ ಎ ರೆಪ್ಲಿಕೇಶನ್ ಆಗಿ ಕೆಲವೊಂದು ಸತ ಇಲ್ಲಿಂದ ಇಲ್ಲಿ ಒಂದು ಕಾಪಿ ಇದ್ದು 2 ಕಾಪಿ ಇರುತ್ತೆ, ಆ ಮತ್ತೊಂದು ಕಾಪಿ ಇಲ್ಲಿಂದ ಈ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಎಸ್, ಸಿಂಪಲ್ ಎಕ್ಸಾಂಪಲ್. ಸೊ ಆಕ್ಚುಲಿ ಈ ಪ್ರೊಸೆಸ್ ನೀವು ಎಲಾಬ್ರೇಟ್ ಮಾಡಿಲ್ಲ. ದಿಸ್ ಇಸ್ ನಾಟ್ ಎಲಾಬ್ರೇಟೆಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಓನ್ಲಿ ದೇ ಹ್ಯಾವ್ ಗಿವನ್ ಸಿಂಪಲ್. ಕ್ಲಿಯರ್? ಸೊ ಅಲ್ಟಿಮೇಟ್ಲಿ ರೀಪ್ರೊಡಕ್ಷನ್ ಫಿಷನ್ದಿಂದ ಆಗ್ಬೋದು, ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡಬಹುದು, ಅದು ಅನ್ಫೇವರೇಬಲ್ ಕಂಡೀಷನ್ದಲ್ಲಿ. ಆ್ಯಂಡ್ ದೇ ಆಲ್ಸೋ ರೀಪ್ರೊಡ್ಯೂಸ್ ಬೈ ಸೆಕ್ಷುವಲ್ ಮೀನ್ಸ್ ಬೈ ಟ್ರಾನ್ಸ್ಫರಿಂಗ್ ದ ಡಿ ಎನ್ ಎ ಫ್ರಮ್ ಒನ್ ಬ್ಯಾಕ್ಟೀರಿಯಾ ಟು ದ ಅನದರ್ ಬ್ಯಾಕ್ಟೀರಿಯಾ. ಈಗ ಇದರಲ್ಲಿ ಈಗ ಸಿಂಪಲ್ ಆಗಿ ಹೇಳಿದ್ರೆ, ಈ ಬ್ಯಾಕ್ಟೀರಿಯಾ ಡಿ ಎನ್ ಎ ಕೊಡ್ತು, ದೆನ್ ಇಟ್ ಇಸ್ ಕಾಲ್ಡ್ ಎಸ್ ಎ ಡೋನರ್. This bacteria receive the DNA from this bacteria, that is called the recipient. So many types are there. For example, transduction, transformation, conjugation, ಇವೆಲ್ಲ ಬೇರೆ ಬೇರೆ ಟೈಪ್ ಇದೆ. ಬಟ್ ಸಿಂಪ್ಲಿ
ಸೆಕ್ಷುವಲ್ ರಿಪ್ರೊಡಕ್ಷನ್ ಇದರಲ್ಲಿ ಕಾಣಬಹುದು. ದಟ್ ಈಸ್ ಬೈ ಮೀನ್ಸ್ ಆಫ್ ದ ಟ್ರಾನ್ಸ್ಫರಿಂಗ್ DNA ಫ್ರಮ್ ಒನ್ ಬ್ಯಾಕ್ಟೀರಿಯಾ ಟು ಅನದರ್ ಬ್ಯಾಕ್ಟೀರಿಯಾ. ಕ್ಲಿಯರ್? ಸೊ ಬರೀ ಮೂರು, ಇಲ್ಲಿ 4 ಪಾಯಿಂಟು, ಇಲ್ಲಿ 3. ಎಸ್, ಜಸ್ಟ್ ಟ್ರೈ ಟು ರಿಕಾಲ್ ದಿಸ್ ಒನ್. ಈ ಕಡೆ ನೋಡದೆ ನನ್ನ ಹತ್ರ ನೋಡಿ. ಎಕನಾಮಿಕ್ ಇಂಪಾರ್ಟ್ ಮೀನ್ಸ್ ಹೌ ದ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಫೆಕ್ಟ್ ದ ಹ್ಯೂಮನ್ ಲೈಫ್ ಮೀನ್ಸ್ ಮೊಸರು ತಯಾರಿಸ್ಬೋದು, ಔಷಧಿ ಆಂಟಿಬಯೋಟಿಕ್ ತಯಾರಿಸ್ಬೋದು, ವಾತಾವರಣದಲ್ಲಿದ್ದ ನೈಟ್ರೋಜನ್ ಅವು ಫಿಕ್ಸ್ ಮಾಡ್ಬೋದು, ಮತ್ತು ಕೆಲವೊಂದು ರೋಗ ಉತ್ಪತ್ತಿ ಮಾಡುತ್ತೆ. ಅದರಲ್ಲಿ ಕಾಲೆರಾ, ಟೈಫಾಯ್ಡ್, ಟೆಟ್ನಸ್ ಆ್ಯಂಡ್ ಸಿಟ್ರಸ್ ಕ್ಯಾಂಕರ್. ಬರೀ 4 ಪಾಯಿಂಟ್. ಈಗ ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ ಬಟ್ 3 ಪಾಯಿಂಟ್ ಬರ್ತೀವಿ. ಕ್ಲಿಯರ್? ಟ್ರೈ ಟು ಕಲೆಕ್ಟ್ ದಿಸ್. ಸೊ ಫಿಷನ್ ಮಾಡಿ ರೀಪ್ರೊಡಕ್ಷನ್ ಮಾಡ್ಬೋದು, 1 ಇಂದ 2 ಆಗ್ಬೋದು. ದೇ ಪ್ರೊಡ್ಯೂಸ್ ಸ್ಪೋರ್ಟ್ಸ್ ಡ್ಯೂರಿಂಗ್ ದ ಅನ್ಫೇವರಬಲ್ ಕಂಡೀಷನ್, ಸೆಕೆಂಡ್ ಪಾಯಿಂಟ್. Third point, they have the capacity to produce sexually by transferring DNA from one bacteria to another bacteria. So, ಇಲ್ಲಿ 3 ಪಾಯಿಂಟು, ಇಲ್ಲಿ 4 ಪಾಯಿಂಟು, ಬರೀ 7 ಪಾಯಿಂಟ್ ನೆನಪಿಟ್ಟು. ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ದ ಯು ಬ್ಯಾಕ್ಟೀರಿಯಾ. ಸೊ ಇದರಲ್ಲಿ ಮತ್ತೊಂದು ಬರುತ್ತೆ, ದಟ್ ಇಸ್ ಅ ಸ್ಪೆಷಲ್ ಒನ್, ದಟ್ ಇಸ್ ಕಾಲ್ಡ್ ಆಸ್ ಎ ಮೈಕೋಪ್ಲಾಸ್ಮಾ. So last organism under this Monera, that is called mycoplasma. ಇದಕ್ಕೆ related 1 marks question ಬರ್ಬೋದು. So these are very smallest organism. ಸೊ ಈ ಎಲ್ಲ ಬ್ಯಾಕ್ಟೀರಿಯಾದಲ್ಲಿ ಇವೇ ಗಾತ್ರದಲ್ಲಿ ಸಣ್ಣ ಬ್ಯಾಕ್ಟೀರಿಯಾ. ದೀಸ್ ಆರ್ ವೆರಿ ಸ್ಮಾಲೆಸ್ಟ್. ಸೊ ದೀಸ್ ಆರ್ಗ್ಯಾನಿಸಮ್ ಡೋಂಟ್ ಹ್ಯಾವ್ ಸೆಲ್ ವಾಲ್. ಸೊ ಈ ಬ್ಯಾಕ್ಟೀರಿಯಾದಲ್ಲಿ ಮೈಕೋಪ್ಲಾಸ್ಮಾದಲ್ಲಿ ಸೆಲ್ ವಾಲ್ ಇರುವುದಿಲ್ಲ. ದಿಸ್ ಇಸ್ ಅ ಮೇನ್ ಪಾಯಿಂಟ್. ಇವೆಲ್ಲದರಲ್ಲೂ ಸೆಲ್ ಇತ್ತು. ಕ್ಲಿಯರ್? ವೆನ್ ಟೇಕ್ ಆರ್ಚಿ ಬ್ಯಾಕ್ಟೀರಿಯಾ, ಅದರಲ್ಲಿ ಕೆಲವೊಂದು ಸ್ಪೆಷಲ್ ಕೆಮಿಕಲ್ ಇದ್ದ ಕಾರಣ ಆರ್ಚಿ ಬ್ಯಾಕ್ಟೀರಿಯಾ ಹಾರ್ಶ್ ಕಂಡೀಷನ್ದಲ್ಲಿತ್ತು. ದಟ್ ಇಸ್ ಮೇನ್ ರೀಸನ್. ವೆನ್ ಟೇಕ್ ಯು ಬ್ಯಾಕ್ಟೀರಿಯಾ, ಅದರಲ್ಲೂ ಒಂದು ಲೈನ್ ಬಂದಿದೆ, ದೇ ಹ್ಯಾವ್ ರಿಜಿಡ್ ಸೆಲ್ ವಾಲ್. ಸಮ್ ಟೈಮ್ ಇಟ್ ಇಸ್ ಕವರ್ಡ್ ಬೈ ದ ಜೆಲಾಟಿನಸ್ ಕವರಿಂಗ್. ಸೊ ಇದರಲ್ಲೂ ಎಲ್ಲದರಲ್ಲೂ ಸೆಲ್ ವಾಲ್ ಬಂತು. ಮೈಕೋಪ್ಲಾಸ್ಮಾದಲ್ಲಿ ಸೆಲ್ ವಾಲ್ ಇಲ್ಲ. ಕ್ಲಿಯರ್? ದ್ಯಾಟ್ಸ್ ವೈ ದೇ ಆರ್ ಕಾಲ್ಡ್ ಎ ವಾಲ್ ಲೆಸ್ monerans. So these are also called as a wall less monerans. ಈ ಮೊನೆರಾ ಕಿಂಗ್ಡಮ್ನಲ್ಲಿ ಸೆಲ್ ವಾಲ್ ಇಲ್ಲದೆ ಇದ್ದು ಅಂತ ಹೇಳಿದ್ರೆ ಬರೀ ಮೈಕೋಪ್ಲಾಸ್ಮಾ. ಎಸ್. ಸೊ ಕಂಪೇರ್ ಟು ದಿಸ್ ಒನ್, ದೀಸ್ ಮೊನೆರಾ ಕ್ಯಾನ್ ಲಿವ್ ವಿತೌಟ್ O2 ಅಥವಾ ಆಕ್ಸಿಜನ್ ಇಲ್ಲದೆ ಇರಬಹುದು, ಅಥವಾ ಇದನ್ನ ಅನಾರೋಬಿಕ್ ಕಂಡೀಷನ್. ಸೊ ಇವೆಲ್ಲ ಇದಕ್ಕೆ ಆಕ್ಸಿಜನ್ ಬೇಕೇ ಇದೆ. ಬಟ್ ಮೈಕ್ರೋಪ್ಲಾಸ್ಮಾ ಕ್ಯಾನ್ ಲಿವ್ anaerobically, means the environment where the oxygen is absent. Yes, so some main point, they cause many diseases in plants and animals. So mycoplasma exam point of view, idu one ಅಥವಾ ಎರಡು marks very very important. Yes, so simple ಆಗಿ ಇದರಲ್ಲೂ 3 ಪಾಯಿಂಟ್. Mycoplasma are very simplest organism. Yes, they don't have cell wall, that's why wall-less monera ಅಂತ question ಕೇಳಬಹುದು indirect. Clear? So give an example of wall-less monera ಅಂತ ಹೇಳಿ, ಅದರಲ್ಲಿ cell wall ಇಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೇವೆ, that is a mycoplasma.
ಸೊ ದೇ ಲಿವ್ ಆ್ಯನಾರೋಬಿಕಲಿ, ಅಂದರೆ ಎಲ್ಲಿ ಆಕ್ಸಿಜನ್ ಇರೋದಿಲ್ಲ ಅದು ಆರಾಮಾಗಿರುತ್ತೆ. ಕ್ಲಿಯರ್? ಸೊ ಮೈಕೋಪ್ಲಾಸ್ಮಾ ಆಲ್ಸೋ ಕಾಸ್ ಮೆನಿ ಡಿಸೀಸಸ್ ಇನ್ ದ ಪ್ಲಾಂಟ್ಸ್ ಆ್ಯಂಡ್ animals. So these are the main point under the mycoplasma. Simply, this is the end of kingdom Monera. ಮೊನೆರಾದಲ್ಲಿ ಇದಿಷ್ಟೇ ಇದ್ದಿತ್ತು. ಕ್ಯಾನ್ ಯು ರೀಕಲೆಕ್ಟ್? ಮೊನೆರಾದಲ್ಲಿ ಫಸ್ಟ್ ಆರ್ಚಿ ಬ್ಯಾಕ್ಟೀರಿಯಾ ನಾವು ಕವರ್ ಮಾಡಿದ್ದು, ಅದರಲ್ಲಿ ಮತ್ತೆ ಮೂರು ಬಂದು ಹ್ಯಾಲೋಫೈಲ್ಸ್, ಥರ್ಮೋಎಸಿಡೋಫೈಲ್ಸ್ ಆ್ಯಂಡ್ ಮೆಥನೋಜನ್ಸ್. ಇದು ಒಂದು ಗ್ರೂಪ್. ಯು ಬ್ಯಾಕ್ಟೀರಿಯಾ ಇಸ್ ದ ಸೆಕೆಂಡ್ ಗ್ರೂಪ್. ಮೈಕೋಪ್ಲಾಸ್ಮ ಇನ್ ಆರ್ಚಿ ಬ್ಯಾಕ್ಟೀರಿಯಾ ಒಂದನೇ ಗ್ರೂಪ್. ಕ್ಲಿಯರ್? ಯು ಬ್ಯಾಕ್ಟೀರಿಯಾ ಮೀನ್ಸ್ ದೀಸ್ ಆರ್ ದ ಟ್ರೂ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ನ್ಯೂಟ್ರಿಷನ್. ಅದರಲ್ಲಿ ಮೂರು ಸಬ್ ಹೆಡಿಂಗ್ ಬಂದು ಸೈನೋ ಬ್ಯಾಕ್ಟೀರಿಯಾ, chemosynthetic bacteria and heterotrophic bacteria. So chemosynthetic bacteria also called as the blue-green algae, ಅದರಲ್ಲಿ Nostoc, Ananiana ನಾವು ಓದಿದ್ದು. Chemosynthetic bacteria means they prepare or produce ATP by using the energy or trapping the energy from the chemical reaction, specifically oxidation reaction. Heterotrophic bacteria means they depend on the other organisms for the food purpose. ಅದರದ್ದು ಬೆನಿಫಿಟ್ ಎಲ್ಲ ಇಲ್ಲ. ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾದು ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಮೊಸರು ತಯಾರು ಮಾಡಲಿಕ್ಕೆ, ಔಷಧಿ ತಯಾರು ಮಾಡಲಿಕ್ಕೆ, ನೈಟ್ರೋಜನ್ ಫಿಕ್ಸ್ ಮಾಡಲಿಕ್ಕೆ, ಅಥವಾ ಕೆಲವೊಂದು ಡಿಸೀಸಸ್ನು ಇವು ತಯಾರು ಮಾಡುತ್ತೆ. ಕಾಲೆರಾ, ಟೈಫಾಯ್ಡ್, ಟೆಟ್ನಸ್ ಆ್ಯಂಡ್ ಸೆಪ್ಟಸ್ ಕ್ಯಾಂಕರ್. ಸೊ ಇವು ಬ್ಯಾಕ್ಟೀರಿಯಾದಲ್ಲಿ ರೀಪ್ರೊಡಕ್ಷನ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಫಿಷನ್ನಿಂದ ಆಗ್ಬೋದು, 1 ರಿಂದ 2 ಆಗ್ಬೋದು. ಬೈ ಸ್ಪೋರ್ ಪ್ರೊಡ್ಯೂಸಿಂಗ್ ಡ್ಯೂರಿಂಗ್ ಅನ್ಫೇವರಬಲ್ ಸಿಚುವೇಶನ್. They also reproduce by the sexual means by transferring the DNA from one bacteria to the another DNA. ಈ ಟೈಪಲ್ಲಿ ರೀಪ್ರೊಡಕ್ಷನ್ ಆದ ನಂತರ ಲಾಸ್ಟ್ ಒನ್ ಇಸ್ ಅ ಮೈಕೋಪ್ಲಾಸ್ಮಾ. ದಟ್ ಈಸ್ ಅ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಮೊನೆರನ್ಸ್. ಅದರಲ್ಲಿ ಸೆಲ್ ವಾಲ್ ಇಲ್ಲ, ದ್ಯಾಟ್ಸ್ ವೈ ವಾಲ್ಲೆಸ್ ಮೊನೆರಾ ಅಂತ ಹೇಳ್ಬೋದು. ದೇ ಲಿವ್ ಆ್ಯನಾರೋಬಿಕ್ಲಿ ವಿತೌಟ್ ಕನ್ಸ್ಯೂಮಿಂಗ್ ದ ಆಕ್ಸಿಜನ್ ಆ್ಯಂಡ್ ದೇ ಕಾಸ್ ಮೆನಿ ಡಿಸಾರ್ಡರ್ಸ್ ಇನ್ ದ ಪ್ಲಾಂಟ್ ಆ್ಯಂಡ್ ಅನಿಮಲ್. ಸೊ ದಿಸ್ ಈಸ್ ದ ಎಂಡ್ ಆಫ್ first kingdom, that is the Monera. Is this clear? So ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಬಹಳಾಗಿ ಇನ್ಫಾರ್ಮೇಷನ್ ಇದ್ದು ನೆಕ್ಸ್ಟ್ ಕಿಂಗ್ಡಮ್, ದಟ್ ಇಸ್ ಅ ಪ್ರೊಟಿಸ್ಟಾ. ಕ್ಲಿಯರ್? ಸೊ ಜಸ್ಟ್ ವಿಲ್ ಸ್ಟಾರ್ಟ್ ಟುಡೇ. ಪ್ರೊಟಿಸ್ಟಾದಲ್ಲಿ ಮತ್ತೆ 4 ಟೈಪ್ ಬರುತ್ತೆ: ಕ್ರೈಸೋಫೈಟ್ಸ್, ಡೈನೋಫ್ಲಾಜೆಲೇಟ್ಸು, ಸ್ಲೈಮ್ ಮೋಲ್ಡ್ಸು, ಯುಗ್ಲಿನಾಯ್ಡ್ಸು, ಪ್ರೋಟೋಜೋನ್ಸು ಮತ್ತು 5 ಆರ್ಗ್ಯಾನಿಸಮ್ ಪ್ರೊಟಿಸ್ಟಾದಲ್ಲಿ. ಕ್ಲಿಯರ್? ಸೊ ಇವು 5 ಇನ್ ಡೀಟೇಲ್ ಆಗಿ ಅಭ್ಯಾಸ ಮಾಡಲೇನು. ಕ್ಲಿಯರ್? ಸೊ ಜಸ್ಟ್ ಲುಕ್ ದಿಸ್ ಒನ್. ವಿಲ್ ಗೋ ಟು ದ ಪ್ರೊಟಿಸ್ಟಾ. ಇಂಟ್ರೊಡಕ್ಷನ್ ಅಷ್ಟೇ ಕವರ್ ಮಾಡೋಣ, ಆಮೇಲೆ ಬಾಕಿ ಉಳಿದು ನಂತರ. ಎಸ್, yes students. So mattu ಸ್ವಲ್ಪ information. Now we are going to start the kingdom Protista. This is second one. Relative ಆಗೋಣ. Kingdom Monera is a unicellular prokaryote. ಅದರಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲಿಲ್ಲ, ಅದರ ಸಲುವಾಗಿ ನ್ಯೂಕ್ಲಿಯಸ್ ಇರಲಿಲ್ಲ. ಇದು ಯುನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್. ಎಸ್, ಸೊ ಇದೊಂದೇ ಮೇನ್ ಪಾಯಿಂಟ್. ಸೊ ಇದರಲ್ಲಿ ಕೆಲವು ಜನರಲ್ ಫೀಚರ್ಸ್ ಅಂಡರ್ ದಟ್ ಒನ್ ಮೇನ್ ಕ್ರೈಸೋಫೈಟ್ we are going to cover. So this is the content which is taken from the NCERT textbook only, otherwise the material. Yes, same, no extra information is given. It is stay perfect ಮಾಡ್ಕೊಳ್ಳಿ. Now, kingdom Protista, these are single-celled eukaryotic, means unicellular. Eukaryotic ಅಂದ್ರೆ ಏನು? If the cell has prominent nucleus, inside that one genetic material is there. ಇಂಥ ಸೆಲ್ಗೆ ಯೂಕ್ಯಾರಿಟಿಕ್ ಅಂತ. ಸಪೋಸ್ ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲಿಲ್ಲ, ಬರೀ ಜೆನೆಟಿಕ್ ಮಟೀರಿಯಲ್ ಇತ್ತು, ದಟ್ ಈಸ್ ಅ ಪ್ರೋಕ್ಯಾರಿಯೋಟ್. ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ಪ್ರಾಪರ್ ನ್ಯೂಕ್ಲಿಯಸ್ ಇದಕ್ಕೆ ಯೂಕ್ಯಾರಿಟಿಕ್ ಅಂತಾರೆ. ಈ 5 ಕಿಂಗ್ಡಮ್ನಲ್ಲಿ ಮೊನೆರಾ ಇಸ್ ಓನ್ಲಿ ಪ್ರೋಕ್ಯಾರಿಯೋಟಿಕ್. ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ, ಅನಿಮೇಲಿಯಾ ಈ 4 ಕಿಂಗ್ಡಮ್ನಲ್ಲಿ ನ್ಯೂಕ್ಲಿಯಸ್ ಕಂಡೇ ಕಾಣುತ್ತೆ. So that's why these are the unicellular eukaryotic. Clear? Now, they contain the well-defined nucleus, and yes, nucleus is already there. Eukaryotic ಅಂದ್ರೆ ಇನ್ನೊಂದು extra point ಬರೀಬಹುದು. So they contain well-defined nucleus and membrane-bound organelles. ಈ membrane-bound organelles ಅಂದ್ರೆ ಏನು?
ಈಗ ನೀವು ಲಾಸ್ಟ್ 2-3 years you have drawn the figure of plant cell and animal cell. Yes, ಈ ನೀವು ಪ್ಲಾಂಟ್ ಸೆಲ್ ಅಥವಾ ಅನಿಮಲ್ ಸೆಲ್ ಅಂತಂದರೆ ನ್ಯೂಕ್ಲಿಯಸ್ ಬಿಟ್ಟು ಬಾಕಿ ಕೆಲವೊಂದು ಆರ್ಗನಲ್ಲೇ ತೆಗೆದ್ರಿ. ಫಾರ್ ಎಕ್ಸಾಂಪಲ್, ಸೊ ದಿಸ್ ಇಸ್ ಅ ಯೂಕ್ಯಾರಿಯೋಟಿಕ್ ಸೆಲ್. ಸೊ ಇನ್ ದಟ್ ಒನ್, if it is autotrophic, chloroplast maybe is there. Yes, chloroplast ಇರಬಹುದು. If it is a containing mitochondria, so then it produces the ATP also. So membrane bound organelle means this is the one membrane which is present outside the cell. This is another membrane which is present outside the nucleus. Some more organelles are there surrounding that one. Again membrane is there. For example, if you take the endoplasmic reticulum, Golgi body, then after the mitochondria, chloroplast, lysosome, ಈ ಎಲ್ಲ ಆರ್ಗನ್ ಹೊರಗಡೆ ಮೆಂಬ್ರೇನ್ ಇದೆ. ಎಲ್ಲ ಸೇರಿಸಿ ಮೆಂಬ್ರೇನ್ ಬೌಂಡ್ ಆರ್ಗನಲ್ ಅಂತಾರೆ. ಅದಕ್ಕೊಂದು ಹೊರಗೆ ಬೌಂಡ್ರಿ ಇದೆ. ಸೊ ಸಚ್ ಆಸ್ ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕ್ಲೋರೋಪ್ಲಾಸ್ಟ್, then this one lysosome, these are the membrane bound organelle. Is this clear? Nucleus ಇರುತ್ತೆ ಮತ್ತು ಇವೆಲ್ಲ ಆರ್ಗನಲ್ ಇರುತ್ತೆ. So they are primarily aquatic. Primarily aquatic means, so these protists are seen in the freshwater form, otherwise marine form. Terrestrial ಕಿಂತ ನೀರಿನಲ್ಲಿ ಹೆಚ್ಚು ಕಾಣಿಸುತ್ತೆ. That's why these are called as a aquatic form. So aquatic ಇದ್ದ ಕೂಡಲೇ ಮತ್ತೊಂದು advantage. Clear? They have flagella, some of they have cilia, and even some have the pseudopodia. ಈಗ ನೀರಲ್ಲಿ ಇದ್ದ ಕೂಡಲೇ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಲೇಬೇಕು. Flagella means, so for example, if you take the euglena, flagella ಕಾಣಿಸುತ್ತೆ. If you take the paramecium, ಇದರಲ್ಲಿ cilia ಕಾಣಿಸ್ಬೋದು. Yes, even if you take the dinoflagellate, ಅದರೊಳಗೂ flagella ಇದೆ. ಪ್ಯಾರಾಮೀಸಿಯಂನಲ್ಲಿ cilia ಕಾಣಿಸ್ಬೋದು. If you take the amoeba, ಅದರಲ್ಲಿ pseudopodia ಕಾಣಿಸ್ಬೋದು. So these are the locomotive organ. So they are aquatic. Flagella ಇರ್ಬೋದು, cilia ಇರ್ಬೋದು, pseudopodia. So this is a flagella, this is a cilia, this is a pseudopodia. Yes. Next one. This kingdom link the Monera with Plantae, Animalia, and Mycota. In last class, I drawn Monera andre ಕೆಳಗಿನ, which is first appeared on the earth. Yes. Protista andre ಎರಡನೇ ಕಿಂಗ್ಡಮ್ ಈ ಟೈಪ್ ಇದೆ. This is a protista. Yes. This will connect the plant kingdom, ಸಸ್ಯ ಜಗತ್ತಿಗೂ ಕನೆಕ್ಟ್ ಮಾಡುತ್ತೆ. ಸೊ ದಿಸ್ ವಿಲ್ ಕನೆಕ್ಟ್ ದ ಪ್ರಾಣಿ ಜಗತ್ತಿಗೂ ಕನೆಕ್ಟ್ ಮಾಡುತ್ತೆ. and mycota is again this one. Eta figure that this is phylogenetic relation. This is a Monera, this is a Protista. Protista will produce the link between the Monera, Mycota, Plantae, and Animalia. So means these are unicellular prokaryote. Protista is a unicellular eukaryote. So this will give to the origin of Mycota also, plant also, Animalia also. So ಅಂದ್ರೆ ಇದರಲ್ಲಿ ಇರೋ ಆರ್ಗ್ಯಾನಿಸಮ್ ಕೆಲವೊಂದು ಫಂಗಸ್ ಗತೆ ಕಾಣಿಸುತ್ತೆ, ಕೆಲವೊಂದು ಪ್ಲಾಂಟ್ ಗತೆ ಕಾಣಿಸುತ್ತೆ, ಕೆಲವೊಂದು ಅನಿಮಲ್ ಗತೆ ಬಿಹೇವ್ ಮಾಡುತ್ತೆ. ದ್ಯಾಟ್ಸ್ ವೈ ಇಟ್ ಇಸ್ ಅ ಹೆಟ್ರೋಜಿನಸ್ ಗ್ರೂಪ್ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ ಎಲ್ಲಾ ಕ್ಯಾರೆಕ್ಟರ್ಸ್ ಹೆಟ್ರೋಜಿನಸ್. ಇಸ್ ದಿಸ್ ಕ್ಲಿಯರ್? ಒನ್ ಮೋರ್ ಟೈಮ್. It is a single celled eukaryotic. They contain nucleus and membrane bound organelle. They are primarily aquatic form. Due to that one, they have a flagella, cilia, pseudopodia irbodu. The kingdom link the Monera with the Mycota, Plantae, and Animalia. ಎಲ್ಲರನ್ನೂ ಲಿಂಕ್ ಮಾಡುತ್ತೆ. Reproduced by asexually and sexually. ಇದರಲ್ಲೂ reproduction asexual means mitosis ಆಗ್ಬೋದು, sexual means meiosis ಆಗಿ fertilization. So we will see afterwards. Protista include now the main terminologies. Correct ಆಗಿ. So ಪ್ರೊಟಿಸ್ಟಾದಲ್ಲಿ 5 ಗ್ರೂಪ್ ಬರುತ್ತೆ. So chrysophytes, dinoflagellates, euglenoids, slime molds, and protozoans.
ಏನಪ್ಪ ಇದು ಹೊಸದಾಗ ಪ್ರತಿ ಕ್ಲಾಸಲ್ಲಿ ಹೊಸ ಹೊಸ ಹೆಸರು. ಲಾಸ್ಟ್ ಕ್ಲಾಸಲ್ಲಿ ನೀವು ಹ್ಯಾಲೋಫೈಲ್ಸು, ಥರ್ಮೋಎಸಿಡೋಫೈಲ್ಸು, ಮೆಥನೋಜನ್ಸು ಇವೆಲ್ಲ ಟರ್ಮ್ ಕೇಳಿದ್ವಿ. ಈಗ ಮತ್ತೆ 5 ಹೆಸರು ಬಂದು ಟ್ರೈ ಟು ಪ್ರೊನೌನ್ಸ್ ಒನ್ ಮೋರ್. ಕ್ರೈಸೋಫೈಟ್ಸ್, ಡೈನೋಫ್ಲಾಜೆಲ್ಲೇಟ್ಸ್, ಯುಗ್ಲಿನಾಯ್ಡ್ಸ್, ಸ್ಲೈಮ್ ಮೋಲ್ಡ್ ಆ್ಯಂಡ್ ಪ್ರೋಟೋಜೋನ್ಸ್. ಇದರಲ್ಲಿ ಪ್ರೋಟೋಜೋನ್ಸ್ ನಿಮಗೆ ಗೊತ್ತು, ಸ್ಲೈಮ್ ಮೋಲ್ಡ್ಸ್ ಕೆಲವೊಬ್ಬರಿಗೆ ಗೊತ್ತು, ಯುಗ್ಲಿನಾಯ್ಡ್ಸ್ನು ಯುಗ್ಲಿನಾ ಅಂತ ನೀವು ಕೇಳಿದ್ರಿ, ದಟ್ ಇಸ್ ಯುಗ್ಲಿನಾಯ್ಡ್. ಇದೇ ಇವೆರಡು ಕ್ರೈಸೋಫೈಟ್ಸ್ ಆ್ಯಂಡ್ ಡೈನೋಫ್ಲಾಜೆಲೇಟ್ಸ್. ಕ್ಲಿಯರ್? ಈಗ 5 ಹೆಸರು ಮತ್ತೊಂದು ಹೇಳ್ತೀರಿ. Protista include chrysophytes, dinoflagellates, euglenoids, slime molds and protozoans. ಇವು 5 ಗ್ರೂಪ್ ನಾವು ಒಂದೊಂದಾಗಿ ಅಭ್ಯಾಸ ಮಾಡಿ. Is this clear? Simple information. Now the chrysophytes. ಈ ಕ್ರೈಸೋಫೈಟ್ಸು ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ವಿ, ಒಂದೊಂದೊಂದೊಂದು ಕವರ್ ಮಾಡಬೇಕು. ಸೊ ಟುಡೇ ಓನ್ಲಿ ಕ್ರೈಸೋಫೈಟ್ಸ್. Chrysophytes means this is one group of Protista. Protistadalliರೋ ಒಂದು ಗ್ರೂಪ್. The found in fresh water and marine form. ಇಲ್ಲಿ ಏನಂದಿದ್ದೆ? ಅಕ್ವಾಟಿಕ್ ಅಂದಿದ್ದೆ, ನೀರಲ್ಲಿ ಕಾಣಿಸ್ತದೆ. ಇವುಗಳು ಕ್ರೈಸೋಫೈಟ್ಸ್ ಫ್ರೆಶ್ ವಾಟರ್ ಸಿಹಿ ನೀರು ಅಥವಾ ಮರೈನ್ ಸಾಲ್ಟಿ ವಾಟರ್ ಸಮುದ್ರದ ನೀರು ಎರಡರಲ್ಲೂ ಕಾಣಿಸ್ಬೋದು. ಫ್ರೆಶ್ ವಾಟರ್ ಫಾರ್ಮ್ ಆಲ್ಸೋ ಆ್ಯಂಡ್ ಮರೈನ್ ಫಾರ್ಮ್ ಆಲ್ಸೋ. ದೀಸ್ ಆರ್ ಮೈಕ್ರೋಸ್ಕೋಪಿಕ್. That's why ಭಾಳ ಸಣ್ಣದಾಗಿದೆ, ಮೈಕ್ರೋಸ್ಕೋಪಿಕ್, ಆ್ಯಂಡ್ ದೇ ಆರ್ ವೆರಿ ಲೈಟ್ ಇನ್ ವೇಟ್. ದ್ಯಾಟ್ಸ್ ವೈ ಪ್ಯಾಸಿವ್ಲಿ ಫ್ಲೋಟಿಂಗ್ ಆನ್ ದ ವಾಟರ್. ಸೊ ಇಲ್ಲೇನಿತ್ತು? ಫ್ಲಾಜೆಲ್ಲ, ಸೀಲಿಯಾ ಎಲ್ಲ ಹೇಳಿದೆ. ಬಟ್ ಇದರಲ್ಲಿ ಇವುಗಳ ಸೈಜ್ ಭಾಳ ಸಣ್ಣದಾಗಿರುತ್ತೆ, ನೀರಲ್ಲಿ ತೇಲ್ತಾ ಇರುತ್ತೆ. ನೀರು ಯಾವ ಕಡೆ ಹೋಗುತ್ತೆ ಆ ಕಡೆ ಹರಿತದೆ. ಸೊ ದೇ ಡೋಂಟ್ ಹ್ಯಾವ್ ಎನಿ ಲೋಕೋಮೋಟಿವ್ organs. They have microscopic, passively floating on water. That's why these are called as a plankton. Yes, plankton. Clear? Okay. ತೇಲಾಡೋದು. Most of them are the photosynthetic. ಇದರಲ್ಲಿ ಫೋಟೋಸಿಂಥೆಟಿಕ್ ಅಂದ್ರೆ ಏನೀಗ? ಸೂರ್ಯನ ಕಿರಣ ಯೂಸ್ ಮಾಡಿ ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿನರಲ್ಸ್ ಯೂಸ್ ಮಾಡಿ ಗ್ಲುಕೋಸ್ ತಯಾರು ಮಾಡಿ. ದೇ ಆರ್ ಫೋಟೋಸಿಂಥೆಟಿಕ್ ಮೀನ್ಸ್ ದೇ ಪ್ರಿಪೇರ್ ದೇರ್ ಓನ್ ಫುಡ್. ಇದರಲ್ಲೂ ಪಿಗ್ಮೆಂಟ್ ಇರ್ಬೋದು. ಸೊ ದೇ ಇನ್ಕ್ಲೂಡ್ 2 forms, diatoms and desmids. These desmids are called as a golden algae. ಪ್ರೊಟಿಸ್ಟಾದಲ್ಲಿ 5 ಗ್ರೂಪು: ಕ್ರೈಸೋಫೈಟ್ಸ್, ಡೈನೋಫ್ಲಾಜೆಲೇಟ್ಸ್, ಯುಗ್ಲಿನಾಯ್ಡ್ಸ್, ಸ್ಲೈಮ್ ಮೋಲ್ಡ್ಸ್ ಆ್ಯಂಡ್ ಪ್ರೋಟೋಜೋವಾ. ಮತ್ತೆ ಕ್ರೈಸೋಫೈಟ್ಸ್ ಅಲ್ಲಿ ಮತ್ತೆರಡು, ಡಯಾಟೋಮ್ಸ್ ಆ್ಯಂಡ್ ಡೆಸ್ಮಿಡ್ಸ್. ಇವು ಮೇನ್ ಪ್ರಭೇದ. ಕ್ಲಿಯರ್? ಡಯಾಟೋಮ್ಸ್ ಆ್ಯಂಡ್ ಡೆಸ್ಮಿಡ್ಸ್. ಡೆಸ್ಮಿಡ್ಸ್ ಆರ್ ಕಾಲ್ಡ್ ದಿ ಗೋಲ್ಡನ್ ಆಲ್ಗೆ. ಈಗ ಅಲ್ಲಿ ಸೈನೋಫೈಸಿ ಅಂತ ಹೇಳಿದ್ದೆ. ಸೈನೋಫೈಸಿ ಆರ್ ದ ಬ್ಲೂ ಗ್ರೀನ್ ಆಲ್ಗೆ. ಇವು ಗೋಲ್ಡನ್ ಆಲ್ಗೆ. ಹೆಸರು ಬೇರೆ. ನಾವು ದ ಮೇನ್ ಪಾಯಿಂಟ್ ಇದಿಷ್ಟೇ ತಿಳ್ಕೊಂಡ್ವಿ. ಡಯಾಟೋಮ್ಸ್ ಸೆಲ್ ವಾಲ್. ಡಯಾಟೋಮ್ಸ್ ಮೀನ್ಸ್ ಇದರಲ್ಲಿ ಸೆಲ್ ವಾಲ್ 2 ಸೆಲ್ನಿಂದ ಇರುತ್ತೆ, 2 ಕಂಪಾರ್ಟ್ಮೆಂಟ್. ಕ್ಲಿಯರ್? ಸೊ ಡಯಾಟೋಮ್ಸ್ ಆರ್ ದ ವೆರಿ ಸ್ಮಾಲೆಸ್ಟ್ ಒನ್. Their cell wall is made up of 2 compartments or 2 shells. One is lower, one is superior. Clear? One is little bit larger, one is little bit smaller. ಇದರಲ್ಲಿ 2 ಆಕ್ಚುಲಿ ನೀವು ದೂರಿಂದ ನೋಡಿದ್ರೆ ಸೋಪ್ ಬಾಕ್ಸ್ ಜೊತೆ ಕಾಣಿಸುತ್ತೆ. ಈಗ ಸೋಪ್ ಬಾಕ್ಸ್ ಹೇಗಿರುತ್ತೆ? ಕೆಳಗೊಂದು ದೊಡ್ಡದು, ಅದರ ಮೇಲೆ ಸಣ್ಣದು ಹಿಂಗೆ ಕೊಡುತ್ತೆ. ಸೊ ದಿಸ್ ಸಿಮಿಲರ್ ಟು ಸೋಪ್ ಬಾಕ್ಸ್. ಸೊ ದಿಸ್ ಇಸ್ ದ ಲೋವರ್ ಆ್ಯಂಡ್ ದಿಸ್ ಇಸ್ ಸ್ಮಾಲರ್ ಒನ್. ಸೊ ಕೆಳಗಿಂದು ಎಪಿಥೀಕಾ ಅಂತ ಹೇಳ್ತಾರೆ, ಮೇಲಿಂದು ಹೈಪೋಥೀಕಾ ಅಂತ. ಸೊ ಇದು ಎಪಿಥೀಕಾ ಯಾವತ್ತೂ ದೊಡ್ಡದಿರುತ್ತೆ, ಇದು ಹೈಪೋಥೀಕಾ ಕೆಲವೊಂದು ಸಣ್ಣದು. ಸೊ ದೀಸ್ ಆರ್ ದ 2 halves ಆಫ್ ದ ಸೆಲ್. 2. ಕ್ಲಿಯರ್? ಸೊ ದಿಸ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸಿಲಿಷಿಯಸ್ ಲೈಕ್ ಮಟೀರಿಯಲ್. ಸಿಲಿಕಾನ್ ಇರುತ್ತಲ್ಲ ಆ ಟೈಪ್ ಮಟೀರಿಯಲ್ ಇರುತ್ತೆ. ಸೊ ದಿಸ್ ಇಸ್ ದ ಟಫೆಸ್ಟ್ ಒನ್. ಅಂದರೆ ಬಹಳಷ್ಟು ವರ್ಷಗಳ ಹಾಗೆ ಉಳಿಬಹುದು. ಸೊ ಅಲ್ಟಿಮೇಟ್ಲಿ ಈಗ ಎಕ್ಸ್ಪ್ಲನೇಷನ್. ದ ಡಯಾಟೋಮ್ಸ್ ಹ್ಯಾವ್ ದ ಸೆಲ್ ವಾಲ್. In that one, 2 cells are there. So one is epitheca, one is a hypotheca. The cell wall is made up of siliceous material. Clear? So when they die, they deposit in the sea floor.
ಸಮುದ್ರದ ಕೆಳಗಿನ ಮಟ್ಟದಲ್ಲಿ ಅದು ಒಂದರ ಮೇಲೆ ಒಂದೊಂದು ಡಿಪಾಸಿಟ್ ಆಗಿ ಸೊ ದೇ ವಿಲ್ ಅಕ್ಯುಮುಲೇಟ್ ಕ್ಲಿಯರ್ ಸೊ ದೇ ವಿಲ್ ರಿಮೈನ್ ಫಾರ್ ದ ಮಿಲಿಯನ್ಸ್ ಇಯರ್ ಸೊ ಅಕ್ಯುಮುಲೇಟ್ ಆಗಿದ್ದ ಮಟೀರಿಯಲ್ ಅಂತಾರಲ್ಲ ದ್ಯಾಟ್ ಈಸ್ ಕಾಲ್ಡ್ ಡೈಅಟೋಮೇಷಿಯಸ್ ಅರ್ತ್. ಈಗ ಸಮುದ್ರ ಕೆಳದಲ್ಲಿ ದಿಸ್ ಇಸ್ ಅಕ್ವಾಟಿಕ್ ಫ್ರೆಶ್ ವಾಟರ್ ಇರ್ಬೋದು ಮರೈನ್ ಫಾರ್ಮ್ ಇರ್ಬೋದು ಸೊ ದೇ ಲಿವ್ ಫಾರ್ ಓನ್ಲಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಸೊ ಅದರ ಡೆತ್ ಆದ ನಂತರ ಸೊ ಇದು ಒಂದರ ಮೇಲೆ ಡಿಪಾಸಿಟ್ ಆಗಿ ಸೊ ದಟ್ substance is called the diatomaceous earth. ಸಮುದ್ರ ಕೆಳಗೆ ಇರುತ್ತೆ ಕ್ಲಿಯರ್ ಸೊ ದಿಸ್ diatomaceous earth is an important one. ಸೊ ನೀವು ಕ್ವಶನ್ ಕೇಳೋದು ಇದೆ ವಾಟ್ ಈಸ್ diatomaceous earth? This is a important one. The diatomaceous earth means when the diatoms are deposited in the sea floor due to presence of their siliceous cell wall they remain as it is for the thousands of years. So these diatomaceous earth are used ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾಲಿಶಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಫಿಲ್ಟ್ರೇಷನ್ ಆಫ್ ಆಯಿಲ್ ಆ್ಯಂಡ್ ದ ಸಿಪ್ಸ್. ಸೊ ಮನುಷ್ಯ ಇದು ಎಕ್ಸ್ಟ್ರಾಕ್ಟ್ ಮಾಡಿ ಇದು ಯೂಸ್ ಮಾಡಿದ. ಸೊ ದ diatomaceous earths are used for the polishing, filtration of oil and filtration of syrup. So ಈಗ diatoms ಆರ್ ಚೀಫ್ ಪ್ರೊಡ್ಯೂಸರ್ಸ್ ಆಫ್ ದ ಓಷನ್ಸ್. ಈ ಸಮುದ್ರದಲ್ಲಿ ಹೆಚ್ಚು ಆಹಾರ ತಯಾರು ಮಾಡೋರು ಈ ಡಯಾಟಮ್ಸ್. ಇಸ್ ದಿಸ್ ಕ್ಲಿಯರ್? ಸೊ ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇತ್ತು. ಸೊ ಟ್ರೈ ಟು ಇನ್ಕ್ರೀಸ್ ಯುವರ್ ಕೆಪಾಸಿಟಿ ಟು ಲಿಸನ್, ಟು ರಿಮೆಂಬರ್ ಆ್ಯಂಡ್ ರೀಕಲೆಕ್ಟ್ ದ ಇನ್ಫಾರ್ಮೇಷನ್. ಸೊ ಬಯಾಲಜಿಯಲ್ಲಿ ಅಥವಾ ಸೈನ್ಸಲ್ಲಿ ಬರೀ ಇದೇ ಒಂದು. ಸೊ ಹೇಗೆ ಫಿಲ್ಮ್ ಸಾಂಗ್ ಹೇಗೆ ಪರ್ಫೆಕ್ಟ್ ಇರುತ್ತಲ್ಲ 3-4 ಸತ ನೀವು ಹಾಡ್ತೀರಿ, ಸೊ ಅದೇ ರೀತಿ ಸೈನ್ಸ್ನು 3-4 ಸತ ನೀವು ರೀಕಲೆಕ್ಟ್ ಮಾಡಿ ರೀಪ್ರೊಡ್ಯೂಸ್ ಮಾಡಿದ ಕೂಡಲೇ ಇವೆಲ್ಲ ಪರ್ಫೆಕ್ಟ್ ಆಗುತ್ತೆ. ಸೊ ಇಟ್ ಸೀಮ್ ಡಿಫಿಕಲ್ಟ್ ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್ ಒನ್. ಸೊ ಪ್ರಯತ್ನದಿಂದಲೇ ಸಕ್ಸಸ್ ಇರುತ್ತೆ. ಸೊ ದ್ಯಾಟ್ಸ್ ವೈ ನಿಮ್ಮ ಪ್ರಯತ್ನ ಜಾರಿ ಇಡಿ. ಸೊ ಇವತ್ತು ಸ್ವಲ್ಪ ಸೈಂಟಿಫಿಕ್ ಟರ್ಮ್ಸ್ ಹೆಚ್ಚು ಬಂದಿದೆ. ಇಲ್ಲಿ 5 ಟರ್ಮ್ಸು, ಇಲ್ಲಿ 2 ಟರ್ಮು, ಇಲ್ಲಿ 1 ಟರ್ಮ್. ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್, take care, goodbye, have a nice day.